ರವಿ ಸೇರಿದ ಹಾಗೆ ಬಿಜೆಪಿಯ ನಾಯಕರುಗಳನ್ನ ಪೊಲೀಸರು ವಶಕ್ಕೆ ಪಡೆದು ಬಸ್ನಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ಇಪ್ಪತ್ತು ಸಾವಿರಕ್ಕೂ ಅಧಿಕ ರೈತರೊಂದಿಗೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಹೊರಟಂತಹ ಬಿಜೆಪಿ ನಾಯಕರನ್ನ ಅರ್ಧಕ್ಕೆ ತಡೆದಿದ್ದಾರೆ ಪೊಲೀಸರು. ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಡ ಕೂಗ್ತಾ ಇದ್ದಾರೆ. ರೈತರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ನಿರ್ಲಕ್ಷ್ಯ ಇದೆ ಅಂತ ಧಿಕ್ಕಾರವನ್ನ ಕೂಗಿದ್ದಾರೆ. ಸುವರ್ಣಸೌಧ ಮುತ್ತಿಗೆಗೆ ಹೊರಟಂತವರನ್ನ ಪೊಲೀಸರು ಅರ್ಧಕ್ಕೆ ತಡೆದು ಅವರನ್ನ ವಶಕ್ಕೆ ಪಡಿತಾ ಇರೋ ದೃಶ್ಯ ನೋಡ್ತಾ ಇದ್ದೀರಿ. ಮಧ್ಯದಲ್ಲಿ ಪೊಲೀಸರು ಮತ್ತು ಬಿಜೆಪಿ ನಾಯಕರ ನಡುವೆ ವಾಗ್ವಾದವೂ ಕೂಡ ನಡೆಯುತ್ತೆ, ತಳ್ಳಾಟ ನೂಕಾಟವೂ ಕೂಡ ಆಗತ್ತೆ. ಕೊನೆಗೂ ಕೂಡ ಹೆದ್ದಾರಿ ಪ್ರವೇಶಕ್ಕೂ ಅವಕಾಶ ಕೊಡದೆ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ. ಸರ್ವಿಸ್ ರಸ್ತೆಯಲ್ಲೇ ಬಿಜೆಪಿ ನಾಯಕರನ್ನ ತಡೆದರು. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಹೊರಟಂತಹ ಬಿಜೆಪಿ ನಾಯಕರು ಈಗ ಪೊಲೀಸ್ ವಶದಲ್ಲಿ. ರೈತರ ಜೊತೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋ ಪ್ರಯತ್ನ ಆಯ್ತು, ಆದರೆ ಅದಕ್ಕೆ ಅವಕಾಶವನ್ನ ಕೊಡಲಿಲ್ಲ ಖಾಕಿ ಪಡೆ. ಬಿಜೆಪಿ ಮಾಡಿದಂತಹ ಯತ್ನ ಅರ್ಧಕ್ಕೆ ವಿಫಲಗೊಳಿಸಿದ್ರು. 20,000 ರೈತರೊಂದಿಗೆ ಸುವರ್ಣಸೌಧಕ್ಕೆ ಮುತ್ತಿಗೆಗೆ ಮುಂದಾಗಿದ್ದಂತಹ ಬಿಜೆಪಿ ನಾಯಕರು ಅವರ ಯತ್ನವನ್ನ ವಿಫಲಗೊಳಿಸಿದ್ದಾರೆ ಪೊಲೀಸರು. ಸುವರ್ಣಸೌಧ ಪ್ರವೇಶಿಸುವ ಮುನ್ನವೇ ಬಿಜೆಪಿ ನಾಯಕರು ಪೊಲೀಸ್ ವಶಕ್ಕೆ. ಬೆಳಗಾವಿಯ ಸುವರ್ಣಸೌಧಕ್ಕೆ ಬಿಜೆಪಿ ಮುತ್ತಿಗೆ ಯತ್ನ ವಿಫಲ ಆಯಿತು. ಅರ್ಧಕ್ಕೆನೆ ತಡೆದು ಬಿಜೆಪಿ ನಾಯಕರನ್ನ ಬಸ್ನಲ್ಲಿ ಕರೆದೊಯ್ದರು ಪೊಲೀಸರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಘೋಷಣೆಗಳನ್ನ ಕೂಡ ಕೂಗಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ವಿಜಯೇಂದ್ರ, ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ ಸೇರಿದ ಹಾಗೆ ಬಿಜೆಪಿಯ ಪ್ರಮುಖ ನಾಯಕರನ್ನ ಪೊಲೀಸರು ಈ ಸಂದರ್ಭದಲ್ಲಿ ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದ 2ನೇ ದಿನ ಇವತ್ತು. ಬೆಳಗಾವಿಯ ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಸುವರ್ಣಸೌಧ ಮುತ್ತಿಗೆಗೆ ಹೊರಟಂತಹ ಬಿಜೆಪಿಯ ನಾಯಕರನ್ನ ಪೊಲೀಸರು ಅರ್ಧಕ್ಕೆ ತಡೆದು ವಶಕ್ಕೆ ಪಡೆದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಡ ಕೂಗಲಾಗ್ತಾ ಇದೆ. ಬಾರ್ಕೋಲ್ ಹಿಡಿದು ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ಪ್ರತಿಭಟನಾಕಾರರನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದು ಬಸ್ನಲ್ಲಿ ಕರೆದೊಯ್ತಾ ಇದ್ದಾರೆ. ಸುವರ್ಣಸೌಧ ಮುತ್ತಿಗೆಯ ಯತ್ನವನ್ನ ವಿಫಲಗೊಳಿಸಿದ್ದಾರೆ ಪೊಲೀಸರು. ಸರ್ವಿಸ್ ರಸ್ತೆಯಲ್ಲಿಯೇ ಅವರನ್ನ ತಡೆದು ಹೆದ್ದಾರಿ ಪ್ರವೇಶಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಬಿಜೆಪಿ ನಾಯಕರ ನಡುವೆ ವಾಗ್ವಾದ ಕೂಡ ನಡೆಯಿತು. ಸುವರ್ಣಸೌಧ ತಲುಪುವ ಮುನ್ನವೇ ಮಾರ್ಗ ಮಧ್ಯದಲ್ಲಿಯೇ ಪ್ರತಿಭಟನಾಕಾರರನ್ನ ತಡೆದಿದ್ದಾರೆ ಪೊಲೀಸರು. 20,000 ರೈತರೊಂದಿಗೆ ಮುತ್ತಿಗೆಗೆ ಮುಂದಾಗಿದ್ದ ಬಿಜೆಪಿ ನಾಯಕರು ಅವರ ಪ್ರಯತ್ನವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ರು ಪೊಲೀಸರು. ಬಿಗಿ ಭದ್ರತೆಯ ನಡುವೆ ಸುವರ್ಣಸೌಧ ಮುತ್ತಿಗೆಗೆ ಯತ್ನ ಮಾಡಿದಂಥವರನ್ನ ಅರ್ಧಕ್ಕೆ ತಡೆದು ಅವರನ್ನ ವಶಕ್ಕೆ ಪಡೆಯಲಾಯಿತು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮಾಲಿನಿ ಸಿಟಿ ಗ್ರೌಂಡ್ ನಿಂದ ಹೊರಟಂತಹ ಬಿಜೆಪಿಯ ನಾಯಕರು ಹಾಗೂ ರೈತ ಮುಖಂಡರುಗಳು ಸುವರ್ಣಸೌಧ ಪ್ರವೇಶ ಮಾಡುವ ಮುನ್ನವೇ ಅವರನ್ನ ಪೊಲೀಸರು ವಶಕ್ಕೆ ಪಡೆದರು. ಬಿಜೆಪಿ ನೇತೃತ್ವದ ರೈತರ ಮುತ್ತಿಗೆ ಇದನ್ನು ಅರ್ಧಕ್ಕೆ ತಡೆದಿದ್ದಾರೆ ಪೊಲೀಸರು. ರಾಷ್ಟ್ರೀಯ ಹೆದ್ದಾರಿ ಬಳಿಯೇ ಪ್ರತಿಭಟನಾಕಾರರನ್ನ ತಡಿಬೇಕು ಅಂತ ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿತ್ತು. ಅದೇ ಪ್ರಕಾರವಾಗಿ ಬಿಜೆಪಿ ರ್ಯಾಲಿಯನ್ನ ತಡೆದ್ರು ಪೊಲೀಸರು. ಈ ಬೆಳವಣಿಗೆಯ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅನಿಲ್, ನಾವು ನೋಡ್ತಾ ಇದ್ದೀವಿ ಬಿಜೆಪಿ ನಡೆಸ್ತಾ ಇದ್ದಂತಹ ಪ್ರತಿಭಟನೆ ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ ಪೊಲೀಸರು. ಸದ್ಯ ಅಲ್ಲಿ ಯಾವ ರೀತಿಯ ಚಿತ್ರಣ ಕಂಡು ಬರ್ತಾ ಇದೆ? ಹೌದು ವೀನಾ, ಏನು ಪ್ರತಿಭಟನೆ ನಡೆಸಬೇಕು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು, ಅದ್ರ ಜೊತೆಗೆ ಸುವರ್ಣಸೌಧ ಮುತ್ತಿಗೆನ ಹಾಕಬೇಕು ಎಂಬ ಬಿಜೆಪಿಯ ಏನು ಉದ್ದೇಶ ಇತ್ತು, ಆ ಉದ್ದೇಶವನ್ನು ಇದೀಗ ಬೆಳಗಾವಿ ಪೊಲೀಸರು ವಿಫಲವನ್ನಗೊಳಿಸಿರುವಂಥದ್ದು. ಏನು ಮಾಲಿನಿ ಸಿಟಿಯಲ್ಲಿ ಪ್ರತಿಭಟನಾ ಸಮಾವೇಶ ನಡೀತು. ಸಮಾವೇಶದ ಬಳಿಕ ವಿಜೇಂದ್ರ ಆರ್ ಅಶೋಕ್, ಸಿ ಟಿ ರವಿ ಸೇರಿದಂತೆ ಬಿಜೆಪಿ ನಾಯಕರ ನೇತೃತ್ವದಲ್ಲಿ ಪಾದಯಾತ್ರೆ ಕೂಡ ಆರಂಭವಾಗಿತ್ತು. ಪಾದಯಾತ್ರೆ ಅಲಾರ್ವಾಡ್ ಕ್ರಾಸ್ ಬರುವ ತನಕ ಅವ್ರಿಗೆ ಪಾದಯಾತ್ರೆ ಮಾಡೋಕ್ಕೆ, ಪ್ರತಿಭಟನಾ ಮೆರವಣಿಗೆ ಮಾಡೋಕ್ಕೆ ಮಾತ್ರ ಅವಕಾಶ ಕೊಟ್ಟರೆ, ಇನ್ನೇನು ಹೆದ್ದಾರಿ ಏರಿ ಸುವರ್ಣಸೌಧದ ದಾಪುಗಾಲು ಇಡಬೇಕು ಆ ಸಂದರ್ಭದಲ್ಲಿ ಅವರನ್ನ ಅಲಾರ್ವಾಡ್ ಕ್ರಾಸ್ ಬಳಿ ಎಲ್ಲ ಬಿಜೆಪಿ ನಾಯಕರನ್ನ ಹಾಗೂ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿಗೆ APMC ಠಾಣೆಗೆ ಕರೆದು ಒಯ್ದಿರುವಂಥದ್ದು. ಹೆದ್ದಾರಿ ದಾಟುವಕ್ಕಿಂತ ಮುಂಚೆಯೇ ಅವರನ್ನ ಎಲ್ಲ ನಾಯಕರನ್ನ ವಶಕ್ಕೆ ಪಡೆದಿರುವಂಥದ್ದು. ಏನು ಕಳೆದ ದಿನಗಳಿಂದ ಮಳೆ ಏನಾಗಿತ್ತು, ಮಳೆಗೆ ಪರಿಹಾರವನ್ನು ಕೊಟ್ಟಿಲ್ಲ ಸರ್ಕಾರ, ರೈತ ವಿರೋಧಿ ನೀತಿಯನ್ನು ಅನುಸರಿಸುತ್ತಾ ಇದೆ ಅಂತೇಳಿ ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವ ಕೆಲಸವನ್ನು ಕೂಡ ಬಿಜೆಪಿ ನಾಯಕರು ಮಾಡಿದ್ರು. ಅದಾದ ಬಳಿಕ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲೇಬೇಕು ಅಂತೇಳಿ ಏನು ಸಮಾವೇಶದಲ್ಲಿ ವಿಜೇಂದ್ರ ಅವರು ಗಟ್ಟಿಯಾಗಿ ಕಾರ್ಯಕರ್ತರಿಗೆ ಕರೆಯನ್ನು ನೀಡಿದ್ರು. ಹೀಗಾಗಿ ಅತಿ ಹೆಚ್ಚು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈ ಬಾರಿ ಬೆಳಗಾವಿ ಪೊಲೀಸರು ಮಾಡ್ಕೊಂಡಿದ್ರು. ಈ ಕಾರಣಕ್ಕೆ ಏನು ಬಿಜೆಪಿ ನಾಯಕರ ಸುವರ್ಣಸೌಧಕ್ಕೆ ಹೋಗ್ಬೇಕನ್ನುವಂಥ ಯತ್ನ ನಿತ್ತು, ಅದನ್ನು ವಿಫಲಗೊಳಿಸುವಲ್ಲಿ ಕೂಡ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಹೀಗಾಗಿ ಈ ಸಂದರ್ಭದಲ್ಲಿ ಹೈವೇಗೆ ಹೋಗತಕ್ಕಂಥ ಸಂದರ್ಭದಲ್ಲೇ ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಆಗ ಪೊಲೀಸರು ಹಾಗೂ ಬಿಜೆಪಿ ನಾಯಕರ ಮಧ್ಯೆ ವಾಗ್ವಾದ ಕೂಡ ನಡೀತು. ಆದರೂ ಕೂಡ ಪೊಲೀಸ್ ವೆಹಿಕಲ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೊಲೀಸ್ ವೆಹಿಕಲ್ನ ಮುನ್ನೆಚ್ಚರಿಕೆವಾಗಿ ಇಲ್ಲಿ ನಿಲುಗಡೆ ಮಾಡಿದ್ರು. ಹೀಗಾಗಿ ಆ ಎಲ್ಲ ಏನು ನಡೆದುಕೊಂಡು ಬರ್ತಕ್ಕಂಥ ಎಲ್ಲ ಪಾದಯಾತ್ರೆ ಮೂಲಕ ಬರ್ತಕ್ಕಂಥ ಎಲ್ಲ ನಾಯಕರನ್ನ ಪೊಲೀಸ್ ವಾಹನದಲ್ಲಿ ಕೂರಿಸಿಕೊಂಡು ಈಗ APMC ಠಾಣೆಗೆ ಕರೆದೊಯ್ದಿರುವಂಥದ್ದು. ಇಲ್ಲಾಂದ್ರೆ ಸುವರ್ಣಸೌಧಕ್ಕೆ ಹೋಗಿದ್ದೆ ಆದರೆ ಸಾಕಷ್ಟು ಪ್ರಮಾಣದಲ್ಲಿ ದೊಡ್ಡ ಮಟ್ಟ ಗದ್ದಲ ಕೂಡ ಆಗೋದಿತ್ತು. ಈ ಕಾರಣಕ್ಕೆ ಈಗ ಅವರನ್ನ ಬಿಜೆಪಿ ನಾಯಕರು ಮತ್ತೆ ಪೊಲೀಸರ ನಡುವೆ ವಾಗ್ವಾದ ಆಯ್ತು, ಅದಕ್ಕೆ ಏನ್ ಕಾರಣ? ಸುವರ್ಣಸೌಧ ಮುತ್ತಿಗೆ ಹಾಕ್ತೀವಿ ಅಂತ ಮೊದಲೇ ನಾವು ಅನುಮತಿ ತೆಗೆದುಕೊಂಡಿದ್ವಿ, ಆದರೂ ಕೂಡ ನೀವು ಅನುಮತಿ ನೀಡಿಲ್ಲ ಏಕೆ ಅಂತೇಳಿ ಆ ಕಾರಣ ಇಟ್ಕೊಂಡು ಪೊಲೀಸರು ಹಾಗೂ ಬಿಜೆಪಿ ನಾಯಕರ ಮಧ್ಯೆ ವಾಗ್ವಾದ ನಡೀತು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಸಮಯದಲ್ಲಿ ಸಿದ್ದರಾಮಯ್ಯವರು ಪ್ರತಿಪಕ್ಷ ನಾಯಕರಾಗಿದ್ದರು, DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದರು. ಆ ಸಮಯದಲ್ಲಿ ಸುವರ್ಣಸೌಧ ಒಳಗೆ ಚಕ್ಕಡಿಯ ಗಾಡಿಯನ್ನು ಒದ್ದಿದ್ರು. ಹೀಗಾಗಿ ನಮ್ಮ ಸರ್ಕಾರ ಇದ್ದಂಥ ಸಮಯದಲ್ಲಿ ನಾವು ಕಾಂಗ್ರೆಸ್ ನಾಯಕರಿಗೆ ಅವಕಾಶವನ್ನು ಕೊಟ್ಟಿದ್ವಿ. ಈಗ ರೈತರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ, ಸಮಸ್ಯೆಯಲ್ಲಿದ್ದಾರೆ, ಅವರಿಗೆ ಪರಿಹಾರ ಬರ್ತಾ ಇಲ್ಲ. ಇಷ್ಟೆಲ್ಲ ಅವಾಂತರಗಳಿದ್ರು ಕೂಡ ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು, ನಾವು ಸುವರ್ಣಸೌಧಕ್ಕೆ ಹೋಗಲೇಬೇಕು
ಹಾಕಬೇಕು ಅಂತೇಳಿ ನಾವು ನಿರ್ಧಾರವನ್ನು ಮಾಡಿದ್ರೆ ನೀವು ಅದಕ್ಕೆ ತಡಿತಾ ಇದ್ದೀರಿ ಯಾಕೆ ಅಂತೇಳಿ ಈ ಕಾರಣ ಇಟ್ಕೊಂಡು ಬಿಜೆಪಿ ನಾಯಕರು ಪೊಲೀಸರ ನಡುವೆ ದೊಡ್ಡ ಪ್ರಮಾಣದ ವಾಗ್ವಾದ ನಡೀತು. ಆದರೂ ಕೂಡ ಅತಿ ಹೆಚ್ಚು ಪೊಲೀಸರು ಇದ್ದ ಕಾರಣ ಅವರೆಲ್ಲ ಏನು ಬಿಜೆಪಿ ಕಾರ್ಯಕರ್ತರನ್ನ ವೆಹಿಕಲ್ನಲ್ಲಿ ಕೂಡಿಸಿಕೊಂಡು ಈಗಾಗಲೇ APMC ಠಾಣೆಗೂ ಕೂಡ ಕರೆದಿರುವಂಥದ್ದು. ಅವರು ಏನು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತೇಳಿ ಏನು ಪ್ಲಾನ್ ಅನ್ನು ಹಾಕೊಂಡಿದ್ರು ಅದನ್ನು ಫ್ಲಾಪ್ ಮಾಡಲು ಕೂಡ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ವೀಣಾ, ಎಸ್, ಥ್ಯಾಂಕ್ ಯು ಅನಿಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.